And today's message, the topic is bringing into captivity every thought to the obedience of Christ. ಈ ದಿನದ ಸಂದೇಶದ ಶೀರ್ಷಿಕೆಯು ನಮ್ಮ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಆತನ ಬಳಿಗೆ ತೆಗೆದುಕೊಂಡು ಬರುವಂತದ್ದು. The word taken from 2 Corinthians chapter 10 verse 5. ಈ ಒಂದು ವಾಕ್ಯವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಾಕ್ಯದಿಂದ ತೆಗೆದುಕೊಂಡಿದ್ದೇವೆ. Casting down every imagination and every high thinking that exalteth itself against the knowledge of God, and bringing into captivity every thought to the obedience of Christ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾಗುವಂತೆ ಮಾಡಿಕೊಳ್ಳಿರಿ. Every thought to be captured and bring into captivity to the obedience of Christ. ಎಲ್ಲ ಯೋಚನೆಗಳನ್ನು ಸರಿಯಾಗಿ ಹಿಡಿದುಕೊಂಡು ವಿಧೇಯರಾಗಿ ದೇವರ ಬಳಿಗೆ ತೆಗೆದುಕೊಂಡು ಬರುವಂತದ್ದು. Hallelujah. 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 Everyone have, everyone, has their own thinking. ಪ್ರತಿಯೊಬ್ಬರಿಗೂ ಅವರವರ ರೀತಿಯಾದ ಆಲೋಚನೆಗಳುಂಟು. All the time we are filled with so many thoughts. ನಾವು ಅನೇಕ ಬಾರಿ ಅನೇಕ ಕಾರ್ಯಗಳಲ್ಲಿ ಆಲೋಚನೆಗಳಲ್ಲಿ ತುಂಬಿಕೊಂಡಿರುತ್ತೇವೆ. And imagination runs wild. ನಮ್ಮಲ್ಲಿ ಕಲ್ಪನೆಗಳು ಅಧಿಕವಾಗಿ ಅಲ್ಲಿ ಹರಿದಾಡುತ್ತಿರುತ್ತದೆ. But the thoughts of men are mostly evil. ಆದರೆ ಮನುಷ್ಯನ ಆಲೋಚನೆಗಳನ್ನು ನೋಡಬೇಕಾದ್ರೆ ಅದು ಯಾವಾಗಲೂ ಕೆಟ್ಟದಾಗಿಯೇ ಕಾಣುತ್ತದೆ. We have to ensure, that's Bible says, we have to ensure that every thought is in obedience to Christ. ಅದಕ್ಕೋಸ್ಕರವೇ ಸತ್ಯವೇದ ವಾಕ್ಯ ಹೇಳುತ್ತದೆ, ಎಲ್ಲಾ ಆಲೋಚನೆಗಳು ಕ್ರಿಸ್ತನಿಗೆ ವಿಧೇಯರಾಗಿಯೇ ಕಾಣಿಸಲ್ಪಡಬೇಕು. What does it mean? ಇದರ ಅರ್ಥ ಏನು? It means there are thoughts which are against the obedience of Christ. ಇದರ ಅರ್ಥ ಕೆಲವು ಆಲೋಚನೆಗಳು ದೇವರಿಗೆ ವಿರೋಧವಾಗಿ ಕಾಣಲ್ಪಡುವಂತದ್ದಾಗಿದೆ. So Paul is addressing to Corinthians, the church of Corinth. ಅದಕ್ಕೋಸ್ಕರವೇ ಪೌಲನು ಅಲ್ಲಿ ಸಭೆಯಾಗಿರುವಂತಹ ಕೊರಿಂಥದವರಿಗೆ ಇದನ್ನು ಹೇಳುತ್ತಿದ್ದಾನೆ. Oh, capture all your thoughts. ನಿಮ್ಮ ಆಲೋಚನೆಗಳನ್ನು ಸೆರೆ ಹಿಡಿದುಕೊಳ್ಳಿರಿ. Bring into captivity. ಅದನ್ನು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬನ್ನಿರಿ. To obey Christ. ಕ್ರಿಸ್ತನಿಗೆ ನೀವು ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೋಸ್ಕರ. Hallelujah. Genesis chapter 6 verse 5 says, ಅಲ್ಲಿ ಆದಿಕಾಂಡ 6ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತದೆ, God saw that the wickedness of man was great in the earth, and every imagination and every thoughts of his heart was only evil continually. ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು. Hallelujah. 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 No, there's a proverb saying that the idle man is devil's workshop. ಅಲ್ಲಿ ಈ ರೀತಿಯಾಗಿ ಒಂದು ಉಚ್ಚಾಟನೆ ಉಂಟು. ಅಲ್ಲಿ ಸುಮ್ಮನೆ ಏನು ಕೆಲಸ ಕಾರ್ಯವೇ ಇಲ್ಲದಿರುವಂತ ವ್ಯಕ್ತಿಯ ಆಲೋಚನೆಯು ಅದು ಅಲ್ಲಿ ದುರಾತ್ಮನಿಗೆ ಸ್ಥಳ ಕೊಟ್ಟ ರೀತಿಯಲ್ಲಿ ಎಂದು. The devil comes and sits in our mind. ಅಲ್ಲಿ ನೋಡಬೇಕಾದ್ರೆ ಶತ್ರು ಎನ್ನುವಂತ ನಮ್ಮ ಆಲೋಚನೆಯಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. We start thinking so many things. ನಾವು ಅನೇಕ ಕಾರ್ಯಗಳನ್ನು ಯೋಚಿಸುವುದಕ್ಕೆ ಪ್ರಾರಂಭಿಸುತ್ತೇವೆ. Hallelujah. 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 Most of our thoughts are wicked. ಅನೇಕ ಬಾರಿ ನಾವು ಆಲೋಚನೆಗಳು ಬರೀ ಕೆಟ್ಟದಾಗಿಯೇ ಕಾಣಲ್ಪಡುತ್ತಿದೆ. That's why in Noah's time God found that everyone thinks whatever is imaginations, they are all very very evil. ಅದಕ್ಕೋಸ್ಕರವೇ ಅಲ್ಲಿ ನೋಹನನು ಇರುವಂತಹ ಸಮಯದಲ್ಲಿ ದೇವರು ಈ ರೀತಿಯಾಗಿ ಆಲೋಚನೆ ಮಾಡಿ ನೋಡಿದನು. ಯಾಕೆಂದ್ರೆ ಇದ್ದಂತ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಯು ಬಹಳ ಕೆಟ್ಟದಾಗಿ ಕಾಣಲ್ಪಡುತ್ತಿತ್ತು. Hallelujah. Hallelujah. So God destroyed the whole world because of their thinking, their thoughts, their imaginations. ಅದಕ್ಕೋಸ್ಕರವೇ ದೇವರು ಪೂರ್ತಿಯಾಗಿ ಲೋಕವನ್ನೇ ಆತ ನಾಶಪಡಿಸಿದನು. ಯಾದರ ನಿಮಿತ್ತ? ಅವರ ಆಲೋಚನೆಯ ನಿಮಿತ್ತ, ಅವರು ಮಾಡಿದಂತ ಕೆಟ್ಟತನವಾದ ಆಲೋಚನೆಯ ನಿಮಿತ್ತ. So if you have a wrong thinking, if you have evil thoughts in your mind you, God will destroy.
ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಕೆಟ್ಟದಾಗಿ ಆಲೋಚನೆ ಮಾಡುವುದಾದರೆ, ಇಲ್ಲವಾದರೆ ಕೆಟ್ಟತನದಲ್ಲಿ ನೀವು ಯೋಚಿಸುವುದಾದರೆ ಆಲೋಚನೆ ಮಾಡಿ ನೋಡಿರಿ, ದೇವರು ನಾಶಪಡಿಸುವಂತವನಾಗಿದ್ದಾನೆ. Except Noah's family, the whole world was destroyed by flood. ನೋಹನನ್ನು ಹೊರತು ಮಿಕ್ಕಿದ ಎಲ್ಲ ಜನಾಂಗವನ್ನು ದೇವರು ಅಲ್ಲಿ ಆ ಒಂದು ನೀರಿನಿಂದ ನಾಶ ಮಾಡಿದನು. Because their thoughts were evil. ಯಾಕೆಂದ್ರೆ ಅವರ ಆಲೋಚನೆಯು ಕೆಟ್ಟದಾಗಿತ್ತು. Even in the during the no, even in Sodom and Gomorrah, we see ಅಲ್ಲಿ ಸೊದೋಮ್ ಗೊಮರದಲ್ಲಿಯೂ ನಾವು ನೋಡುತ್ತೇವೆ, the evil thoughts of God went high up to the sky to knock at the door of God. ಅಲ್ಲಿ ಜನರ ಕೆಟ್ಟ ಆಲೋಚನೆಯು ಅಲ್ಲಿ ಪರಲೋಕಕ್ಕೆ ಹಾದು ಹೋಗಿ ಅದು ಮಾತ್ರವಲ್ಲ ಬಾಗಿಲನ್ನು ತಟ್ಟುವುದಕ್ಕೆ ಪ್ರಾರಂಭಿಸಿತು. Hallelujah. 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 God sent his angel to destroy Sodom Gomorrah by ದೇವರು fire. ದೇವರು ತನ್ನ ದೂತರನ್ನು ಕಳುಹಿಸಿ ಆ ಸೊದೋಮ್ ಗೊಮರವನ್ನು ಬೆಂಕಿಯಿಂದ ಅಲ್ಲಿ ನಾಶಪಡಿಸಿದನು. Hallelujah. 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 You know, this all the time, or most of the time, I can tell you, the evil thoughts only comes in your mind. ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಮ್ಮ ಆಲೋಚನೆಯು ಬರೀ ಕೆಟ್ಟದಾಗಿಯೇ ಕಾಣಲ್ಪಡುತ್ತದೆ. But we think God will not understand or will not know what is going in our mind. ನಾವು ತಿಳಿದುಕೊಳ್ಳುತ್ತೇವೆ, ನಾವು ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಯಲ್ಲಿ ನಾವು ಏನನ್ನು ನಾವು ಯೋಚನೆ ಮಾಡುತ್ತಿದ್ದೇವೋ ಅದು ದೇವರಿಗೆ ಗೊತ್ತಾಗುವುದಿಲ್ಲ ಎಂದು ನಾವು ತಿಳಿದುಕೊಳ್ಳುತ್ತೇವೆ. God knows every thoughts of a man. ದೇವರಿಗೆ ಪ್ರತಿಯೊಬ್ಬರ ಮನುಷ್ಯನ ಆಲೋಚನೆಯ ಬಗ್ಗೆ ಅರಿವಿಕೆ ಇದೆ. Hallelujah. Hallelujah. You just cannot say God does not know what I am thinking, my dear friend. God knows the very thinking of your mind. ನೀವು ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀವು ಹೇಳಕ್ಕೆ ಆಗುವುದಿಲ್ಲ ದೇವರು ನಾನು ಮಾಡುವಂತ ಆಲೋಚನೆಯನ್ನು ತಿಳಿದಿಲ್ಲ ಎಂದು. ಯಾಕೆಂದ್ರೆ ಚಿಕ್ಕದಾಗಿರುವಂತ ಕಾರ್ಯವನ್ನು ಸಹ ದೇವರು ತಿಳಿದವನಾಗಿದ್ದಾನೆ. Hallelujah. Hallelujah. But we think God is like a man and he doesn't understand what we are thinking inside. ನಾವು ಆಲೋಚನೆ ಮಾಡಿ ನೋಡುತ್ತೇವೆ, ದೇವರು ಸಹ ಮನುಷ್ಯನ ರೀತಿಯಲ್ಲಿ ಇದ್ದಾನೆ, ಅದರ ನಿಮಿತ್ತ ನಾವು ಏನನ್ನು ಒಳಗಡೆ ಆಲೋಚನೆ ಮಾಡುತ್ತಿದ್ದೇವೋ ಆತನಿಗೆ ಗೊತ್ತಾಗುವುದಿಲ್ಲ ಎಂದು ನಾವು ತಿಳಿದುಕೊಳ್ಳುತ್ತೇವೆ. We may be thinking very evil of that person, but while talking to that person, we'll smile and give an appearance that we are thinking good for that fellow. ನಾವು ಎದುರುಗಡೆ ಇರುವಂತ ವ್ಯಕ್ತಿಯ ಕುರಿತು ನಾವು ಕೆಟ್ಟದಾಗಿ ಯೋಚನೆ ಮಾಡುತ್ತಿದ್ದರೂ ಸಹ ಮುಂದಗಡೆ ಅಲ್ಲಿ ನೋಡಬೇಕಾದ ನಾಟಕವಾಡುತ್ತಾ ಅವರ ಮುಂದೆ ನಾವು ಹಾಸ್ಯವನ್ನು ಮಾಡುತ್ತಾ ಆತನ ಬಳಿ ಚೆನ್ನಾಗಿ ಮಾತನಾಡುತ್ತಿರುತ್ತೇವೆ. Hallelujah. 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 David knew it, in his life, that God knows every of our thoughts. ಅಲ್ಲಿ ದಾವಿದನು ಅರಿತುಕೊಂಡಿದ್ದನು, ಆತನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಆತನ ಜೀವಿತದಲ್ಲಿ ಆತನು ಮಾಡುವಂತ ಪ್ರತಿಯೊಂದು ಆಲೋಚನೆಯನ್ನು ಬಲ್ಲವನಾಗಿದ್ದಾನೆ ಎಂದು. He advised his son Solomon. ಅಲ್ಲಿ ತನ್ನ ಮಗನಾಗಿರುವಂತ ಸೊಲೊಮೋನನಿಗೆ ಕಿವಿ ಮಾತನ್ನು ಹೇಳುತ್ತಾನೆ. Solomon, please understand one thing, God knows every of your thoughts. ಅದಕ್ಕೆ ಪ್ರಿಯನಾಗಿರುವಂತ ಸೊಲೊಮೋನನೇ, ನೀನು ಒಂದನ್ನು ಚೆನ್ನಾಗಿ ಅರಿತುಕೋ, ನೀನು ಮಾಡುವಂತ ಪ್ರತಿಯೊಂದು ಆಲೋಚನೆಯು ದೇವರಿಗೆ ಗೊತ್ತಿದೆ. That in First Chronicle chapter 28 verse 9. ಅದನ್ನು ನಾವು ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡಬಹುದು. So he says, Solomon, my son, know that thou the God of thy father, and serve him with perfect heart, with willing mind, for Lord searches all hearts and understands all the imaginations of the thoughts. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿದ್ದಾನೆ. Hallelujah. 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 Even some of you may be sitting here and appearing to be listening to the word of God, but your thinking may be something different and something may be going wild in your mind. My dear Tiara Makala Manathira, my dear son Solomon, please understand, God knows your thoughts and your imagination. ಇಲ್ಲೂ ಸಹ ಕುಳಿತುಕೊಂಡಿರುವಂತ ನಾವುಗಳು ಸಹ
ಕೆಲವು ಜನರು ಇರಬಹುದು, ಅವರು ಇಲ್ಲಿ ಕುಳಿತುಕೊಂಡು ಬೇರೆಯ ಬಗ್ಗೆ ಯೋಚನೆ ಮಾಡುತ್ತಿರಬಹುದು, ಕೆಟ್ಟದಾಗಿ ಆಲೋಚನೆ ಮಾಡುತ್ತಿರಬಹುದು. ಆದರೆ ಪ್ರೀತಿ ಉಳ್ಳ ಸೊಲೊಮೋನನೇ, ನೀನು ಒಂದನ್ನು ತಿಳಿದುಕೋ, ದೇವರು ನೀನು ಮಾಡುವಂತ ಪ್ರತಿಯೊಂದು ಆಲೋಚನೆಗಳನ್ನು ಬಲ್ಲವನಾಗಿದ್ದಾನೆ. Oh, he knows it. Even if he sits at the heaven, afar off, he knows every. That's what in Psalms 139:2 says, Thou knowest my down sittings and my uprising. Thou understandest my thoughts afar off. ಆತನು ಪರಲೋಕ ರಾಜ್ಯದಲ್ಲಿ ಕುಳಿತುಕೊಂಡಿದ್ದರೂ ಸಹ ಪ್ರತಿಯೊಂದು ಆಲೋಚನೆಗಳನ್ನು ಬಲ್ಲವನಾಗಿದ್ದಾನೆ. ಅದರಿಂದಲೇ ಕೀರ್ತನೆಗಾರನು 139ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Even in your dreams, my dear friend, not only when you are awake, even if you are sleeping, what goes in your mind, what thoughts are going in your mind, God knows. ನೀವು ನಿದ್ದೆ ಮಾಡುತ್ತಿರುವಂತ ಸಮಯದಲ್ಲಿ, ಇಲ್ಲವಾದರೆ ಎಚ್ಚೆತ್ತಿರುವಂತ ಸಮಯದಲ್ಲಿಯೂ ಸಹ ದೇವರಿಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಆತನಿಗೆ ಚೆನ್ನಾಗಿ ಗೊತ್ತಿದೆ. Many of us get dreams, correct? ಅನೇಕ ಜನರಿಗೆ ಕನಸು ಬರುತ್ತದಲ್ಲವೇ? There are so many things we dream of. ನಾವು ಅನೇಕ ಕಾರ್ಯಗಳನ್ನು ಕುರಿತು ಅಲ್ಲಿ ಕನಸನ್ನು ಕಾಣುತ್ತೇವೆ. Do you think God knows that or not? ನಿಮಗೆ ಗೊತ್ತಾ ದೇವರು ಅದರ ಬಗ್ಗೆ ಆತನಿಗೆ ಗೊತ್ತು ಇಲ್ಲ ಎಂದು? You read in Daniel chapter 2:29, you know what it is. ಅದನ್ನು ನೋಡುವುದಕ್ಕಾಗಿ ದಾನಿಯೇಲನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 29ನೇ ವಾಕ್ಯವನ್ನು ಓದಿಕೊಳ್ಳೋಣ. Daniel goes and addresses the king and says, O king, thy thoughts came into thy mind upon thy bed. What should come to pass hereafter? And he that revealeth secrets makes known to thee what shall come to pass. ಇಲ್ಲಿ ನಾವು ನೋಡುತ್ತೇವೆ, ದಾನಿಯೇಲನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 29-30 ಓದುವಂತ ಸಮಯದಲ್ಲಿ, ರಾಜನೇ, ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯು ನಿನ್ನಲ್ಲಿ ಹುಟ್ಟಿತಲ್ಲ. ರಹಸ್ಯಗಳನ್ನು ಪ್ರಕಟಗೊಳಿಸುವಾತನು ಮುಂದಾಗಿರುವುದನ್ನು ನಿನಗೆ ಗೋಚರ ಮಾಡಿದ್ದಾನೆ. ನಾನೇ ಎಲ್ಲ ಜೀವಂತರಿಗಿಂತ ಹೆಚ್ಚು ಬುದ್ಧಿಯುಳ್ಳವನಂತಲ್ಲ. ಕನಸಿನ ಅಭಿಪ್ರಾಯವು ರಾಜನಿಗೆ ಗೋಚರವಾಗಿ ನಿನ್ನ ಮನಸ್ಸಿಗೆ ಯೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. Hallelujah. 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 Somebody is thinking something, and God captures that fellow's thinking and tells that person this is what going to happen in his dreams. And again it captures that thinking and puts into the mind of a Daniel, and Daniel comes and tells this is what your thought is. ಅಲ್ಲಿ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿಯು ಆತನು ಏನೋ ಒಂದು ಆಲೋಚನೆ ಮಾಡಿ ಅದರ ಕುರಿತು ಆತನು ನಿದ್ದೆ ಮಾಡುತ್ತಾನೆ. ಆ ನಿದ್ದೆ ಮಾಡುವಂತ ಸಮಯದಲ್ಲಿ ದೇವರು ಆತನಿಗೆ ಮುಂದೆ ಏನಾಗುತ್ತದೋ ಎಂದು ಆಲೋಚನೆಯನ್ನು ಕೊಟ್ಟು ಆ ಆಲೋಚನೆಯನ್ನು ಆತನು ತೆಗೆದುಕೊಂಡು ದಾನಿಯೇಲನಿಗೆ ಪ್ರಕಟಪಡಿಸುತ್ತಾನೆ. Hallelujah. 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 Oh, my dear friend, your thoughts are transmitted to God. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಮಾಡುವಂತ ಪ್ರತಿಯೊಂದು ಆಲೋಚನೆಯು ದೇವರಿಗೆ ಗೊತ್ತಿದೆ. ಆತನಿಗೆ ಅದು ದೂರವಾಣಿಯ ರೀತಿಯಲ್ಲಿ ಅದು ಹೋಗುವಂತದ್ದಾಗಿದೆ. Hallelujah. Hallelujah. Do you understand now? Sitting and thinking something wild, having a wild imagination of evil thinking, my dear friend, God knows it. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಒಂದು ವೇಳೆ ಇಲ್ಲಿ ಕುಳಿತುಕೊಂಡು ಕೆಟ್ಟದಾಗಿ ನೀನು ಯೋಚನೆ ಮಾಡುತ್ತಿರುವುದಾದರೆ, ಆಲೋಚನೆಗಳನ್ನು ನಿನ್ನ ಹೃದಯದಲ್ಲಿ ನೀನು ಹಾಕಿಕೊಳ್ಳುತ್ತಿರುವುದಾದರೆ, ಒಂದನ್ನು ಮಾತ್ರ ತಿಳಿದುಕೋ, ದೇವರಿಗೆ ಎಲ್ಲವೂ ಗೊತ್ತಿದೆ. Mark chapter 7:21 says, ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಾಕ್ಯವು ಹೇಳುತ್ತದೆ, For from within, out of the heart of men, proceedeth evil thoughts, adulteries, fornications, murders, etc., etc. ಅಲ್ಲಿ ನಾವು ನೋಡುತ್ತೇವೆ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ, ಮನುಷ್ಯನನ್ನು ಹೊಲೆ ಮಾಡುವುದು ಒಳಗಿನಿಂದ, ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳಾಗಿವೆ. Hallelujah. Hallelujah. All the thoughts, my dear friend, they're not actually even action. They were only thoughts. Then the thoughts are put into action.
ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಇದು ಬರೀ ಆಲೋಚನೆ ಆಗಿದೆ. ಇದನ್ನು ಆತವರು ಮಾಡುತ್ತಿಲ್ಲ, ಆದ್ರೆ ಇದು ಮಾಡುವಂತ ಆಲೋಚನೆಯು ಅವರು ಮಾಡುವಂತವರಾಗಿರುತ್ತಾರೆ. Hallelujah. So that's what Bible says. Capture the thoughts and bring into captivity. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ಈ ರೀತಿಯಾಗಿರುವಂತಹ ಯೋಚನೆಗಳನ್ನು ನೀವು ಸೆರೆ ಹಿಡಿದು ಅದನ್ನು ದೇವರ ಬಳಿಗೆ ತೆಗೆದುಕೊಂಡು ಬನ್ನಿರಿ. But there are all these adulteries, fornications, murder, all these thoughts. Is it in obedience unto God? ಈ ರೀತಿಯಾಗಿರುವಂತಹ ಸೂಳೆಗಾರಿಕೆ, ಒಂದು ವೇಳೆ ಅಲ್ಲಿ ಮೋಸ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಇದೆಲ್ಲವೂ ದೇವರಿಗೆ ಅಲ್ಲಿ ನೋಡಬೇಕಾದ್ರೆ ನಾವು ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದೇವಾ? Does God get pleased with your thinking of this of wrongdoings? ಈ ರೀತಿಯಾಗಿ ಆಲೋಚನೆ ಮಾಡುವಂತದಲ್ಲಿ ದೇವರು ಆತನು ಸಂತೋಷ ಪಡುವಂತವನಾಗಿದ್ದಾನ. That's why God, the Bible says, capture the thought. Yes, no doubt, certain thoughts always come in our mind. ಹೌದು, ಅದರ ಬಗ್ಗೆ ಎರಡು ವಿಷಯವಿಲ್ಲ. ಯಾಕೆಂದ್ರೆ ಕೆಲವು ಬಾರಿ ಈ ರೀತಿಯಾಗಿ ಕೆಟ್ಟ ಆಲೋಚನೆಗಳು ನಮ್ಮ ಆಲೋಚನೆಗೆ ಬರುವಂತದ್ದಾಗಿದೆ. We are all human. ಯಾಕೆಂದ್ರೆ ಮನುಷ್ಯರಾಗಿದ್ದೇವೆ. We have so many thoughts. In that there are so many bad thinking also will come. ನಾವು ಅನೇಕ ಬಾರಿ ಕೆಲವು ಆಲೋಚನೆಗಳು ಮಾಡುವಂತ ಸಮಯದಲ್ಲಿ ಅದರ ಒಳಗಡೆ ಕೆಟ್ಟ ಆಲೋಚನೆಯೂ ಸಹ ಬರುವಂತದ್ದಾಗಿದೆ. Such thoughts, capture it. ಈ ರೀತಿಯಾಗಿ ಕಾಣಲ್ಪಡುವಂತ ಕೆಟ್ಟ ಆಲೋಚನೆಗಳನ್ನು ನೀವು ಸರಿಯಾಗಿಟ್ಟುಕೊಳ್ಳಿರಿ. Find out whether he is in obedience with God. ನೀವು ಮಾಡುವಂತ ಯೋಚನೆಗಳು ದೇವರಿಗೆ ವಿಧೇಯತ್ವ ಉಳ್ಳದಾಗಿದೆಯಾ ಎಂದು ನೀವು ತಿಳಿದುಕೊಂಡು ನೋಡಿರಿ. Whichever not, arrest it. ಯಾವ್ದು ವಿಧೇಯತ್ವ ಉಳ್ಳದಾಗದೆ ಇದೆಯೋ ಅದನ್ನು ಸೆರೆ ಹಿಡಿದು. Saul, we find one beautiful incident in the Bible where Saul sends King David to go and fight and kill 100 Philistines and bring their skin to him. ಇಲ್ಲಿ ನೋಡುತ್ತೇವೆ ನಾವು ದೇವರ ವಾಕ್ಯದಲ್ಲಿ ನೋಡುವಂತ ಸಮಯದಲ್ಲಿ ಸೌಲನು ಆತನ ಅರಸನಾಗಿರುವಂತಹ ಸಮಯದಲ್ಲಿ ದಾವಿದನ ಬಳಿಗೆ ಹೋಗಿ ಹೇಳುತ್ತಾನೆ, ನೀನು ಹೋಗಿ 100 ಫಿಲಿಸ್ಟಿಯರ ಅವರ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. 1 Samuel chapter 18 verse 25. ಅಲ್ಲಿ 1 ಸಮುವೇಲ ಬರೆದ ಪುಸ್ತಕ 18ನೇ ಅಧ್ಯಾಯದ 25ನೇ ವಾಕ್ಯ. And Saul said, thus shall he say to the king, the king desires not any dowry, but 100 foreskins of Philistines to be avenged of the king's enemies. ಅಲ್ಲಿ ನೋಡುತ್ತೇವೆ 1 ಸಮುವೇಲನು 18ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ, ನೀವು ಹೋಗಿ ದಾವಿದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಸ್ಟಿಯರಿಗೆ ಮುಯ್ಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದೋಗಳನ್ನು ತೆರೆದು ಕೊಡಬೇಕೆಂದು ಹೇಳುತ್ತಾನೆ ಎಂದು ಹೇಳಿರಿ ಎಂದು ಆಜ್ಞಾಪಿಸಿದನು. Hallelujah. Hallelujah. Here you see this, a good man David. He goes there to get married to the Saul's daughter. So he's going there for that purpose. But Saul said, you don't bring any dowry and all to get married to my daughter. I don't require any dowry. Those days actually male has to give dowry, not females. ಅಲ್ಲಿ ಆ ದಿನದಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಸಾಂಪ್ರದಾಯಿಕವಾಗಿ ನೋಡಬೇಕಾದ್ರೆ ಅಲ್ಲಿ ಹುಡುಗನ ಮನೆಯವರು ಅಲ್ಲಿ ಹುಡುಗಿಯ ಮನೆಗೆ ಅಲ್ಲಿ ಏನಾದ್ರೂ ಅಲ್ಲಿ ಕಪ್ಪು ಕಾಣಿಕೆ ರೀತಿಯಲ್ಲಿ ಕೊಡಬೇಕಿತ್ತು. ಅದರ ನಿಮಿತ್ತವಾಗಿ ಇಲ್ಲಿ ಸೌಲನು ಹೇಳುತ್ತಾನೆ ದಾವಿದನಿಗೆ, ನನಗೆ ಯಾವ ರೀತಿಯಾದ ಒಂದು ಕಪ್ಪು ಕಾಣಿಕೆಯೂ ಬೇಡ, ನೀನು ಹೋಗಿ ಈ ರೀತಿಯಾಗಿ ಫಿಲಿಸ್ಟಿಯರ ಒಂದು ತಲೆಯನ್ನು ತೆಗೆದುಕೊಂಡು ಬಾ ಎಂದು ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. It looks all fine. At the prima facie, he looks very nice. ಎಲ್ಲರ ಮುಂದೆ ಆತನು ಚೆನ್ನಾಗಿ ಕಾಣಿಸುವುದಕ್ಕೆ ಅಲ್ಲಿ ಎಲ್ಲವೂ ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. But what was his thought? ಆದ್ರೆ ಆತನ ಆಲೋಚನೆ ಯಾವ ರೀತಿಯಾಗಿತ್ತು? Bible very clearly says, ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, Saul thought to make David fall by the hands of Philistines. If Saul wanted David to be killed by the Philistines. ಅಲ್ಲಿ ಸೌಲನ ಆಲೋಚನೆಯು ದಾವಿದನು ಅಲ್ಲಿ ಫಿಲಿಸ್ಟಿಯರ ಮುಖಾಂತರವಾಗಿ ಮರಣ ಹೊಂದಬೇಕೆಂದು ಆಲೋಚನೆ ಇಟ್ಟುಕೊಂಡಿದ್ದನು. Hallelujah. Here he says, oh, you are such a beautiful, handsome man. You can get married to my daughter. Also, this fellow must be thinking, oh, yes, this man was pleased and all that. ಇಲ್ಲಿ ಒಂದು ಕಡೆ ನೋಡಬೇಕಾದ್ರೆ ಸೌಲನು ಹೇಳುತ್ತಿದ್ದಾನೆ, ಹೌದು ನೀನು ಬಹಳ ಸುಂದರನಾಗಿರುವಂತ ಯೌವನಸ್ಥನು, ನನ್ನ ಮಗಳನ್ನು ನೀನು ಮದುವೆ ಮಾಡಿಕೋ ಎಂದು ಈ ರೀತಿಯಾಗಿ ಹೇಳುವಂತ ಸಮಯದಲ್ಲಿ ದಾವಿದನು ಅಂದುಕೊಂಡಿರಬಹುದು, ಹೌದು ಈ ಮನುಷ್ಯನು ಎಷ್ಟು ಒಳ್ಳೆಯವನು, ಈ ರೀತಿಯಾಗಿ ಹೇಳುತ್ತಿದ್ದಾನೆ ಎಂದು ತಿಳಿದುಕೊಂಡಿರಬಹುದು. But actually, what was Solomon's thinking? ಆದ್ರೆ ಸೌಲನ ಆಲೋಚನೆಯು ನಿಜವಾಗಿಯೂ ಏನಿತ್ತು? See, this Saul was thinking to kill David. ಅಲ್ಲಿ ನೋಡಬೇಕಾದ್ರೆ ಸೌಲನ ಆಲೋಚನೆಯು ದಾವಿದನನ್ನು ಕೊಲ್ಲಿಸಬೇಕು ಎಂಬ ಆಲೋಚನೆಯನ್ನು ಇಟ್ಟುಕೊಂಡಿದ್ದನು. Do you think God does not know this? ನೀವು ಅಂದುಕೊಳ್ಳುತ್ತೀರಾ ದೇವರಿಗೆ ಇದು ಗೊತ್ತಿಲ್ಲ ಎಂದು? Hallelujah. Hallelujah.
Every thinking God knows. ಪ್ರತಿಯೊಂದು ಆಲೋಚನೆಯನ್ನು ದೇವನು ಅರಿತವನಾಗಿದ್ದಾನೆ. Many of us, we do the same thing, correct? ಅನೇಕ ಜನರು ಈ ರೀತಿಯಾಗಿ ಮಾಡುತ್ತೀವಲ್ಲವೇ? We talk something, we think something, background is something, and the forefront we talk so sweetly. ನಾವು ಹಿಂದಗಡೆ ಒಂದನ್ನು ಮಾಡುತ್ತೇವೆ, ಮುಂದಗಡೆ ಬಂದು ಅವರಿಗೆ ಚೆನ್ನಾಗಿ ಒಂದು ಉತ್ತಮವಾಗಿ ಅವರಿಗೆ ಕೇಳಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಮಾತುಗಳನ್ನು ಮಾತನಾಡುತ್ತೇವೆ. Oh my dear, if you have such things, arrest, bring that thought into captivity. ಓ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಈ ರೀತಿಯಾದ ಆಲೋಚನೆಗಳು ನಿನ್ನ ಜೀವಿತದಲ್ಲಿ ಇರುವುದಾದರೆ ಅದನ್ನು ಮೊದಲನೆಯದಾಗಿ ಅದನ್ನು ಸೆರೆ ಹಿಡಿದು ದೇವರ ಬಳಿಗೆ ತೆಗೆದುಕೊಂಡು ಬಾ. Hallelujah. ಹಲ್ಲೆಲೂಯಾ. Even in the period of Esther, we can see Haman was planning to kill Mordecai. ಅಲ್ಲಿ ನೋಡಬೇಕಾದ್ರೆ ಎಸ್ತರ್ ರಾಣಿಯ ಆ ಒಂದು ಕಾಲದಲ್ಲಿ ನೋಡಬೇಕಾದ್ರೆ ಆಮಾನನು ಮೊರ್ದೆಕಾಯನ್ನು ಸಾಯಿಸಬೇಕೆಂದು ಅಲ್ಲಿ ಹೊಂಚು ಹಾಕುತ್ತಿದ್ದನು. Hallelujah. ಹಲ್ಲೆಲೂಯಾ. Hallelujah. See, God knows everyone's, not only you, everyone's thinking God knows. ಅಲ್ಲಿ ನೋಡಿರಿ, ಬರೀ ನಿಮ್ಮ ಆಲೋಚನೆ ಮಾತ್ರವಲ್ಲ, ದೇವರಿಗೆ ಎಲ್ಲರ ಆಲೋಚನೆಯ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತುಂಟು. Who is thinking against you, God knows. ನಿಮಗೆ ವಿರೋಧವಾಗಿ ಯಾರು ಆಲೋಚನೆ ಮಾಡುತ್ತಿದ್ದಾರೆ ಎಂದು ಸಹ ದೇವರಿಗೆ ಗೊತ್ತು. Not only our thoughts, even others' thought also God knows. ಬರೀ ನಮ್ಮ ಆಲೋಚನೆ ಮಾತ್ರವಲ್ಲದೆ ಬೇರೆಯವರ ಆಲೋಚನೆಯ ಬಗ್ಗೆಯೂ ಸಹ ದೇವರಿಗೆ ಚೆನ್ನಾಗಿ ಗೊತ್ತು. Hallelujah. Hallelujah. Mordecai wanted to put, Haman wanted to put Mordecai into hanging. ಅಲ್ಲಿ ಆಮಾನನು ಮೊರ್ದೆಕಾಯನ್ನು ಆ ಒಂದು ನೇಣುಗಂಬಕ್ಕೆ ಹಾಕಬೇಕೆಂದು ಆತನು ಈಗಾಗಲೇ ನಿಶ್ಚಯಿಸಿಕೊಂಡಿದ್ದನು. This very thinking, God got it. The day he is supposed to be hanged, the day Mordecai was supposed to be hanged, God ensured that Haman gets replaced and hanged there. ಯಾವ ದಿನದೆಂದು ಆತನು ಗುರುತುಪಡಿಸಿ ಅಲ್ಲಿ ಮೊರ್ದೆಕಾಯನ್ನು ನೇಣಿಗೆ ಹಾಕಿಸಬೇಕೆಂದು ಆತನು ಆಲೋಚನೆ ಮಾಡಿದನು, ಅದೇ ದಿನದಲ್ಲಿ ದೇವರು ಆಮಾನನನ್ನು ಆ ಒಂದು ನೇಣುಗಂಬಕ್ಕೆ ಹಾಕಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದನು. Hallelujah. Hallelujah. Do not have any wrong thinking, my dear friend. If you have evil thinking, God will put you into the situation. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಎಂದಿಗೂ ನೀನು ಕೆಟ್ಟ ಆಲೋಚನೆಯನ್ನು ಮಾಡಿಕೊಳ್ಳಬೇಡ. ಯಾಕೆಂದ್ರೆ ಒಂದು ವೇಳೆ ನೀನು ಕೆಟ್ಟ ಆಲೋಚನೆಯನ್ನು ಮಾಡುವುದಾದರೆ ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ದೇವರು ಹಾಕುವಂತವನಾಗಿರುತ್ತಾನೆ. Hallelujah. Hallelujah. If you are thinking to put someone into problems, my dear friend, you will land into that problem. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ನೀವು ಬೇರೆಯವರನ್ನು ಆ ಒಂದು ಸಮಸ್ಯೆಯ ಒಳಗಡೆ ನೀವು ಹಾಕಬೇಕೆಂದು ನೀವು ನಿಶ್ಚಯಿಸಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಅದು ಒಳಗಡೆ ಹಾಕುವಂತವನಾಗಿರುತ್ತಾನೆ. Many of us will forget, will think, I will do, I put a scheme, I sketches. Hello, all your sketches, your schemes, your very evil thinking, that are all the scheme for you to get landed in that. ಕೆಲವು ಬಾರಿ ಅನೇಕ ಜನರು ಈ ರೀತಿಯಾಗಿ ಆಲೋಚನೆ ಮಾಡಿ ನೋಡಿಕೊಳ್ಳುತ್ತಾರೆ, ನಾನು ಆ ವ್ಯಕ್ತಿಗೆ ಈ ರೀತಿಯಾಗಿ ಮಾಡಬೇಕೆಂದು ಒಂದು ಚಿಹ್ನೆಯನ್ನು ಹಾಕಿಕೊಳ್ಳುತ್ತಾನೆ, ಬರಹಗಳನ್ನು ಬರೆದಿಟ್ಟುಕೊಳ್ಳುತ್ತಾನೆ. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಏನನ್ನು ಬರಹಗಳನ್ನು ಬರೆದಿಟ್ಟುಕೊಳ್ಳುತ್ತೀಯೋ ಅದೆಲ್ಲವನ್ನು ತದ್ವಿರುದ್ಧವಾಗಿ ದೇವರು ಮಾಡುವಂತವನಾಗಿರುತ್ತಾನೆ. Hallelujah. ನಿನಗೆ ಮಾಡುವನಾಗಿರುತ್ತಾನೆ. ನಿನಗೆ ಮಾಡುವಂತವನಾಗಿರುತ್ತಾನೆ. Hallelujah. 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 Never ever think, but most of our thoughts are evil. ಯಾಕೆಂದ್ರೆ ನಮ್ಮ ಎಲ್ಲ ಆಲೋಚನೆಗಳು ಕೆಟ್ಟದಾಗಿಯೇ ಕಾಣಲ್ಪಡುವಂತದಾಗಿರುತ್ತದೆ. And their disobedience, that we don't obey God. ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ. In Jeremiah chapter 11 verse 8 says, Jeremiah chapter 11 verse 8 says, ಅಲ್ಲಿ ಯೆರೆಮೀಯನು 11ನೇ ಅಧ್ಯಾಯದ 8ನೇ ವಾಕ್ಯ ಹೇಳುತ್ತದೆ, yet they obeyed not God, nor inclined the ear, but walked everyone in the imagination of their evil heart. Therefore I will bring upon them all the words of this covenant which I commanded them to do, but they did them not. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ. ಪ್ರತಿಯೊಬ್ಬನು ತನ್ನ ದುಷ್ಟ ಹೃದಯದ ಹಠಕ್ಕೆ ತಕ್ಕ ಹಾಗೆ ನಡೆದನು. ಆದ ಕಾರಣ ಕೈಕೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರು, ಅವರು ಕೈಕೊಳ್ಳದೆ ಈ ನಿಬಂಧನೆಯ ಶಾಪಗಳನ್ನೆಲ್ಲ ಅವರ ಮೇಲೆ ಬರಮಾಡಿಕೊಂಡರು. Hallelujah. 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 If you run your imagination so wild and follow that without obeying God, if you don't ensure all your thoughts are in obedience to God, my dear friend, you will fall into the same pit which you have dug.
ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ನೀನು ನಿನ್ನ ಕಲ್ಪನೆಗಳನ್ನು ಆಲೋಚನೆಗಳನ್ನು ವಿರೋಧವಾಗಿ ನೀನು ಯೋಚನೆ ಮಾಡುವುದಾದರೆ, ಕೆಟ್ಟತನದಲ್ಲಿ ನೀವು ಯೋಚನೆ ಮಾಡುವುದಾದರೆ, ದೇವರಿಗೆ ತದ್ವಿರೋಧವಾಗಿ ಆತನಿಗೆ ವಿಧೇಯನಾಗದೆ ನೀವು ನಡೆದುಕೊಳ್ಳುವುದಾದರೆ, ನೀವು ತೋಡಿದ ಗುಂಡಿಯಲ್ಲಿಯೇ ನೀವು ಬೀಳುವಂತವರಾಗಿರುತ್ತೀರಾ. Hallelujah. 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 Romans chapter 1 verse 21 says, ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಾಕ್ಯ ಹೇಳುತ್ತದೆ, because that they knew God, they glorified him not as God, neither were thankful, but became vain in their imagination, and their foolish heart was darkened. Romans 1:21. ಅಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಾಕ್ಯ ಹೇಳುತ್ತದೆ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಗಣಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರು ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. Hallelujah. 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 You Hallelujah. understood? They knew God, ಅವರಿಗೆ ದೇವರು ಯಾರೆಂದು ಗೊತ್ತಿತ್ತು, but they did not listen to him. ಆದ್ರೆ ಆತನ ಕಿವಿ ಮಾತಿಗೆ ಅವರು ಕಿವಿಗೊಡಲಿಲ್ಲ. They followed their own heart thoughts. ಅವರು ತಮ್ಮ ಹೃದಯಕ್ಕೆ ಬಂದ ರೀತಿಯಲ್ಲಿ, ಇಷ್ಟ ಬಂದ ರೀತಿಯಲ್ಲಿ ತಮ್ಮ ಆಲೋಚನೆಗಳನ್ನು ಅವರು ನೋಡಿ ಓಡಿ ಹೋದರು. They not obeyed God. ಅವರು ದೇವರಿಗೆ ವಿಧೇಯರಾಗಲಿಲ್ಲ. They not honored God. ಅವರು ದೇವರಿಗೆ ಸನ್ಮಾನವನ್ನು ಸಹ ಮಾಡಲಿಲ್ಲ. They not followed God's instructions. ಅವರು ದೇವರು ಕೊಟ್ಟಂತ ಆಜ್ಞೆಗಳನ್ನು ಸಹ ಪಾಲಿಸಲಿಲ್ಲ. They have not glorified God in their life. ಅವರು ತಮ್ಮ ಜೀವಿತದಲ್ಲಿ ದೇವರನ್ನು ಮಹಿಮೆಯನ್ನು ಸಹ ಮಾಡಲಿಲ್ಲ. Hallelujah. 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 Even in Jonah's life, you see, ಅಲ್ಲಿ ನೀವು ಯೋನನ ಜೀವಿತದಲ್ಲಿಯೂ ನೋಡಬೇಕಾದ, he knew God. ಆತನಿಗೆ ದೇವರು ಯಾರೆಂದು ಚೆನ್ನಾಗಿ ಗೊತ್ತಿತ್ತು. He was a prophet of a God. ಆತನು ದೇವರ ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಪ್ರವಾದಿಯಾಗಿದ್ದನು. But still he disobeyed God. ಆದರೂ ಸಹ ದೇವರಿಗೆ ತದ್ವಿರೋಧವಾಗಿ ನಡೆದುಕೊಂಡನು. He went as per his thinking. ಆತನು ತನ್ನ ಆಲೋಚನೆಗೆ ಇಷ್ಟ ಬಂದ ರೀತಿಯಲ್ಲಿ ಆತನು ಹೋದನು. He thought that his thoughts were good, better than God. ಆತನು ಈ ರೀತಿಯಾಗಿ ಆಲೋಚನೆ ಮಾಡಿದನು. ಆತನು ಮಾಡಿದಂತ ಆಲೋಚನೆಯು ದೇವರ ಆಲೋಚನೆಗಳಿಗಿಂತ ಉತ್ತಮವಾದದ್ದು ಎಂದು. When God told him to go to certain places, he didn't go. He took a different opposite direction. ದೇವರು ಆತನನ್ನು ಕರೆದು ಈ ಒಂದು ಜಾಗಕ್ಕೆ, ಈ ಒಂದು ಸ್ಥಳಕ್ಕೆ ಹೋಗು ಎಂದು ಹೇಳುವಂತ ಸಮಯದಲ್ಲಿ ಅದನ್ನು ವಿರೋಧವಾಗಿ ನಡೆದುಕೊಂಡು ಆತನಿಗೆ ಇಷ್ಟ ಬಂದ ಜಾಗಕ್ಕೆ ಹೋದನು. Your thoughts are not mine, God says. ಯಾಕೆಂದ್ರೆ ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ ಎಂದು ದೇವರು ಹೇಳುವಂತವನಾಗಿದ್ದಾನೆ. Your ways are not my ways. ನಿನ್ನ ಮಾರ್ಗ ನನ್ನ ಮಾರ್ಗವಲ್ಲ. But many of us think that our ways are high ways and our thoughts are better thoughts. ಅನೇಕ ಜನರು ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ, ನಾನು ಹೋಗುವಂತ ಮಾರ್ಗವೇ ಉತ್ತಮವಾದ ಮಾರ್ಗ, ನಾನು ಮಾಡುವಂತ ಆಲೋಚನೆಯೇ ಉತ್ತಮವಾದದ್ದು ಎಂದು ತಿಳಿದುಕೊಳ್ಳುತ್ತಾರೆ. You know what happened in Jonah's life? ನಿಮಗೆ ಗೊತ್ತಾ ಯೋನನ ಜೀವಿತದಲ್ಲಿ ಏನ್ ನಡೆಯಿತು ಎಂದು? He was thrown into the sea. ಆತನು ಅಲ್ಲಿ ಇರುವಂತ ಸಮುದ್ರದ ಒಳಗಡೆ ಆತನು ಹಾಕಲ್ಪಟ್ಟನು. He got into captivity. ಆತನು ಅಲ್ಲಿ ಸರಿಯಾಗಿ ಹಿಡಿದಿಟ್ಟುಕೊಂಡನು. Hallelujah. Hallelujah. And finally, even his fish did not like him. They spit him out. ಆತನನ್ನು ಹಿಡಿದಿಟ್ಟುಕೊಂಡಂತ ಮೀನು ಸಹ ಆತನನ್ನು ಇಷ್ಟಪಡಲಿಲ್ಲ, ಹೊರಗಡೆ ಬಂದು ಆತನನ್ನು ಕಕ್ಕಿ ಬಿಟ್ಟಿತು. Hallelujah. 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 Even then he didn't realize. ಅದಾದರೂ ಸಹ ಆತನು ಅರಿವಿಕೆಯೇ ಇರಲಿಲ್ಲ ಆತನ ಜೀವಿತದಲ್ಲಿ. He was sitting one place where suddenly it was a very sunny day. He was suffering. ಅಲ್ಲಿ ಬಹಳ ಬಿಸಿಲಿರುವಂತ ಕಾರಣ ಆ ಒಂದು ದಿನದಲ್ಲಿ ಆತನು ಬಹಳ ಪ್ರಯಾಸ ಪಡುತ್ತಿದ್ದನು. At that time, God made a small bush to just rise up, quickly grow and give shade to that fellow. ಆ ಒಂದು ವ್ಯಕ್ತಿಗೆ ಪಕ್ಕದಲ್ಲಿ ಇರುವಂತ ಒಂದು ಬಳ್ಳಿಯನ್ನು ದೇವರು ಅಲ್ಲಿ ಮಾರ್ಪಡಿಸಿ ದೊಡ್ಡದಾಗಿ ಬೆಳೆದು ಆತನಿಗೆ ನೆರಳನ್ನು ಕೊಡುವ ರೀತಿಯಲ್ಲಿ ಮಾರ್ಪಡಿಸಿತು. Now he was enjoying his life under the shadow of the bush. ಆ ಒಂದು ನೆರಳಿನಲ್ಲಿ ಆತನು ಬಹಳ ತನ್ನ ಜೀವಿತವನ್ನು ಸುಖಕರವಾಗಿ ನಡೆಸಿಕೊಳ್ಳುತ್ತಿದ್ದನು. But God did not leave him. ಆದ್ರೆ ದೇವರು ಆತನನ್ನು ಬಿಡಲಿಲ್ಲ. Hallelujah. Hallelujah. Your ways are not my ways. ನಿನ್ನ ಮಾರ್ಗವು ನನ್ನ ಮಾರ್ಗವಲ್ಲ. Your thoughts are not my thoughts. ನಿನ್ನ ಆಲೋಚನೆಯು ನನ್ನ ಆಲೋಚನೆಯಲ್ಲ. Hallelujah. 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 Better yield to God's thoughts. ನೀವು ದೇವರ ಆಲೋಚನೆಗೆ ನೀವು ವಿಧೇಯರಾಗಿ Let ನಡೆದುಕೊಳ್ಳಿರಿ. your thoughts be obedience to God. ನಿಮ್ಮ ಆಲೋಚನೆಗಳು ದೇವರಿಗೆ ವಿಧೇಯರಾಗಿಯೇ ಕಾಣಲ್ಪಡಬೇಕು. A small worm came up and eaten away all the leaves of that bush. ಅಲ್ಲಿ ಚಿಕ್ಕದಾಗಿ ಒಂದು ಹುಳವು ಬಂದು ಅಲ್ಲಿ ಆ ಒಂದು ಮರದ ಆ ಒಂದು ಎಲ್ಲಾ ಎಲೆಗಳನ್ನು ತಿಂದು ಬಿಟ್ಟಿತು. And he was cursing.
ಅದಕ್ಕೆ ಆತನು ಶಾಪವನ್ನು ಕೊಡುತ್ತಿದ್ದನು. Why I should suffer all these things? ಯಾಕೆ ನಾನು ಇಷ್ಟೊಂದು ಕಷ್ಟಪಡಬೇಕು? God says, hello. ದೇವರು ಹೇಳುತ್ತಾನೆ, ಹಲೋ, For the small bush you are so much worried, but there thousands and thousands people are dying. How much I should worry? ಅದಕ್ಕೆ ದೇವರು ಹೇಳುತ್ತಾನೆ, ಈ ಚಿಕ್ಕದಾಗಿರುವಂತ ಈ ಮರಕ್ಕೆ ನೀನು ಇಷ್ಟೊಂದು ವ್ಯಥನೆ ಪಡುತ್ತಿರುವುದಾದರೆ ಅಲ್ಲಿ ಸಾವಿರಕ್ಕೆ ಸಾವಿರ ಗಟ್ಟಲೆ ಜನರು ಅಲ್ಲಿ ಮರಣಕ್ಕೆ ಒಳಗಾಗುತ್ತಿದ್ದಾರೆ, ನಾನು ಎಷ್ಟು ವ್ಯಥನೆ ಪಡಬೇಕು? You have a small sight, my dear friend. ನಿನ್ನ ಕಣ್ಣಿನ ದೃಷ್ಟಿಕೋನವು ಬಹು ಚಿಕ್ಕದಾಗಿ But ಕಾಣಲ್ಪಡಬಹುದು. God has a full vision of everything happening in your life, in everybody's life. ಆದ್ರೆ ದೇವರಿಗಾದರೂ ನಿನ್ನ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಏನ್ ನಡೀತಿದೆ ಎಂದು ಆತನಿಗೆ ಪೂರ್ತಿಯಾಗಿ ಕಾಣುವಂತದ್ದಾಗಿದೆ. You are short sight. You have a short sight. ಯಾಕಂದ್ರೆ ನಿನ್ನ ನೋಡುವಂತ ದೃಷ್ಟಿಕೋನವು ಬಹಳ ಚಿಕ್ಕದಾಗಿದೆ. My God has a global vision. ನಮ್ಮ ದೇವರಿಗಾದರೂ ಪರಿಪೂರ್ಣವಾದಂತ ಅಲ್ಲಿ ದೃಷ್ಟಿಕೋನ ಉಂಟು. Everything He knows. ಎಲ್ಲವೂ ಆತನಿಗೆ ಗೊತ್ತು. The past, the present and the future. ಹಿಂದೆ ಆದಂತ ಕಾರ್ಯ, ಮುಂದೆ ಬರುವಂತ ಕಾರ್ಯ, ಈಗ ನಡೆಯುತ್ತಿರುವಂತ ಕಾರ್ಯ ಎಲ್ಲವೂ ಆತನಿಗೆ ಗೊತ್ತು. We may be thinking our thoughts are better for the present day. ನಾವು ಯೋಚನೆ ಮಾಡುತ್ತಿರಬಹುದು, ನಾವು ಮಾಡುವಂತ ಆಲೋಚನೆಯು ಈ ದಿನಕ್ಕೆ ಅದು ಸರಿಯಾಗಿದೆ ಎಂದು. But my God sees it for all the people, all the time, even for the future. ಆದ್ರೆ ದೇವರ ದೃಷ್ಟಿಕೋನವು ಅದು ಮುಂದೆ ಬರುವಂತ ಕಾರ್ಯಗಳನ್ನು ಕುರಿತು ಆತನು ಯೋಚನೆ ಮಾಡುವಂತದ್ದಾಗಿದ್ದಾನೆ. ನಿಮ್ಮಗೂ ಮತ್ತೆ ಮುಂದೆ ಇರುವಂತ ಎಲ್ಲಾ ಜನರನ್ನು ಕುರಿತು ಆತನು ಯೋಚನೆ ಮಾಡುವಂತವನಾಗಿದ್ದಾನೆ. Hallelujah. Hallelujah. This Jonah ಈ ಯೋನನು did not realize. ಇದನ್ನು ಅರಿತುಕೊಳ್ಳಲಿಲ್ಲ. Like Jonah, we always disobey God. We take a different directions. ನಾವು ಸಹ ಯೋನನ ರೀತಿಯಲ್ಲಿ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಬೇರೆ ಮಾರ್ಗವನ್ನು ನಾವು ತೆಗೆದುಕೊಳ್ಳುತ್ತೇವೆ. Hallelujah. Hallelujah. We think that we can hide from God. Many of us, we think that we can hide from God. ಅನೇಕ ಜನರು ತಿಳಿದುಕೊಳ್ಳುತ್ತಾರೆ, ನಾವು ದೇವರಿಂದ ಗುಪ್ತ ಸ್ಥಳದಲ್ಲಿ ನಾವು ಅಡಗಿಕೊಳ್ಳಬಹುದೆಂದು. Hallelujah. Hallelujah. You cannot hide your thinking. ನೀವು ನಿಮ್ಮ ಆಲೋಚನೆಗಳನ್ನು ಗುಪ್ತ ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. God searches your brain. ದೇವರು ನಿಮ್ಮ ಮೆದುಳನ್ನು ಆತನು ಪರೀಕ್ಷಿಸುವಂತವನಾಗಿದ್ದಾನೆ. Hello, your hard disk is created by God. ಯಾಕಂದ್ರೆ ಇಲ್ಲಿ ಒಳಗಡೆ ಇರುವಂತ ಪ್ರತಿಯೊಂದನ್ನು ದೇವರು ಆತನು ಅಲ್ಲಿ ನಿಮಗೆ ಕೊಟ್ಟಿದ್ದಾನೆ. You cannot hide anything from God. Even the very thinking, God knows it. ನೀವು ಯಾವುದನ್ನು ಅಲ್ಲಿ ಮರೆಮಾಡಿ ಇಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಆಲೋಚನೆಗಳನ್ನು ದೇವರು ತಿಳಿದವನಾಗಿದ್ದಾನೆ. Hallelujah. 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 Once Syrian king got really amazed. What is happening? ಅಲ್ಲಿ ಸಿರಿಯಾ ದೇಶದ ಅರಸನು ಆತನು ಬಹಳ ಅಲ್ಲಿ ಆಕರ್ಷನಾಗಿ ಏನು ನಡೀತಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಆತನು ಇಷ್ಟಪಟ್ಟನು. Every time I'm thinking of going and killing the Israel king, somehow he comes to know that. ನಾನು ಆ ಒಂದು ಇಸ್ರಾಯೇಲ್ ಜನಾಂಗದ ಅರಸನನ್ನು ಕೊಲ್ಲುವುದಕ್ಕೆ ನಾನು ಅಲ್ಲಿ ಉಪಾಯ ಮಾಡುವಂತ ಸಮಯದಲ್ಲಿ ಹೇಗಾಲಾದರೂ ಆತನಿಗೆ ನಾನು ಇದನ್ನು ಮಾಡುತ್ತೇನೆ ಎಂದು ಆತನಿಗೆ ಈಗಾಗಲೇ ಗೊತ್ತಾಗಿದೆ. Who is among us and spying and telling the king of Israel? ಯಾರು ನಮ್ಮ ಒಳಗಡೆ ಗುಪ್ತಚಾರಿಯಾಗಿ ನಡೆದುಕೊಂಡು ಯಾರು ಹೋಗಿ ನಾವು ಮಾಡುವಂತ ರಹಸ್ಯವಾದ ಕಾರ್ಯಗಳನ್ನು ಅಲ್ಲಿ ಅರಸನಿಗೆ ಹೇಳುತ್ತಿದ್ದಾನೆ? The Syrian king, who is thinking something, that very thought is taken and passed on to king of Israel. ಇಲ್ಲಿ ಸಿರಿಯಾ ದೇಶದ ಅರಸನು ಆತನು ತನ್ನ ಕೋಣೆಯಲ್ಲಿ ಇದ್ದು ಅಲ್ಲಿ ಯೋಚನೆ ಮಾಡುತ್ತಿದ್ದಾನೆ. ಅದನ್ನು ತೆಗೆದುಕೊಂಡು ಆ ಆಲೋಚನೆಯನ್ನು ಇಸ್ರಾಯೇಲ್ ಅರಸನಿಗೆ ಯಾರೋ ಬಂದು ಹೇಳುತ್ತಿದ್ದಾರೆ ಎಂದು ಆತನು ಆಲೋಚನೆ ಮಾಡುತ್ತಿದ್ದಾನೆ. He was amazed. He does not know what to do. ಆತನು ಬಹಳ ಆಕರ್ಷಣೆಗೆ ಒಳಗಾದನು. ಆತನಿಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕೆಂದು. So one of the servants of king Assyria comes and tells him, ಅಲ್ಲಿ ಸಿರಿಯಾ ದೇಶದ ಅರಸನ ಒಬ್ಬ ಸೇವಕನು ಬಂದು ಆ ಅರಸನಿಗೆ ಹೇಳುತ್ತಾನೆ, hello king, you cannot hide anything from God of heaven. ಅರಸನೇ, ಪರಲೋಕದ ದೇವರ ಮುಂದೆ ನಿನ್ನ ಆಲೋಚನೆಗಳನ್ನು ಮರೆಮಾಡಿ ಇಡುವುದಕ್ಕೆ ಸಾಧ್ಯವಿಲ್ಲ. There is no spy from here going and telling the king of Israel. ಇಲ್ಲಿ ಯಾರೂ ಸಹ ಗುಪ್ತಚಾರದ ಕೆಲಸವನ್ನು ಮಾಡುತ್ತಿಲ್ಲ. ಯಾರೂ ಸಹ ಇಲ್ಲಿ ಹೋಗಿ ಇಸ್ರಾಯೇಲ್ ದೇಶದ ಅರಸನಿಗೆ ಯಾರೂ ಸಹ ನಿನ್ನ ರಹಸ್ಯವನ್ನು ರವಾನೆ ಮಾಡುತ್ತಿಲ್ಲ. A prophet in the Israel knows what you are thinking. ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ನೀನು ಇಲ್ಲಿ ಕುಳಿತುಕೊಂಡು ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಆತನಿಗೆ ಈಗಾಗಲೇ ಗೊತ್ತಾಗಿದೆ. Hallelujah. Hallelujah. And 2 Kings chapter 6 verse 11 says, ಅಲ್ಲಿ 2 ಅರಸುಗಳು 6ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತದೆ, therefore the heart of the king of Syria was sore troubled
for this. And he called his servants and said to him, will he not show me which of us is for the king of Israel? And one of his servants said, none, my lord, O king. But Elisha, the prophet that is in Israel, tells the king of Israel the words that you speak us in thy bedchamber. ಇಲ್ಲಿ ನಾವು ನೋಡುತ್ತೇವೆ 2 ಅರಸುಗಳು 6ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ ಇದರ ದೆಸೆಯಿಂದ ಅರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಕದವರು ಯಾರು, ನನಗೆ ತಿಳಿಸೋದಿಲ್ಲವೋ ಎಂದು ಕೇಳಿದನು. ಆಗ ಅರಾಮ್ಯರೆಲ್ಲರೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಆಗಲ್ಲ, ಇಸ್ರಾಯೇಲರಲ್ಲಿ ಎಲಿಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡವನಾಗಿದ್ದಾನೆ. Hallelujah. 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 Do you know how God operates for us? ನಿಮಗೆ ಗೊತ್ತಾ ದೇವರು ನಮಗೋಸ್ಕರ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಮಾಡುತ್ತಾನೆ ಎಂದು? If somebody thinks evil, if he got evil thoughts in his mind, my dear friend, God tells us. ಯಾರಾದರೂ ನಿಮಗೆ ವಿರೋಧವಾಗಿ ಕೆಟ್ಟದಾಗಿ ಆಲೋಚನೆ ಮಾಡುವುದಾದರೆ ದೇವರು ನಿಮ್ಮ ಬಳಿಯಲ್ಲಿ ಮಾತನಾಡಿ ನಿಮಗೆ ಅದನ್ನು ತಿಳಿಸಿಕೊಡುವಂತವನಾಗಿದ್ದಾನೆ. Nobody need to tell you. ಯಾರು ಸಹ ನಿಮಗೆ ಬಂದು ಹೇಳುವುದು ಬೇಡ. This is the way walking in it. That's the Holy Ghost tells you. ಇದೇ ಪರಿಶುದ್ಧಾತ್ಮನು ಹೇಳುವಂತ ಕಾರ್ಯವಾಗಿದೆ, ಇದು ಮಾರ್ಗವಾಗಿದೆ, ಇದರಲ್ಲಿ ನೀನು ನಡೆದುಕೊಂಡು ಹೋಗು ಎಂದು ಹೇಳುವಂತವನಾಗಿದ್ದಾನೆ. Hallelujah. 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 Do you understand how God leads his people? ಅರ್ಥವಾಗುತ್ತಿದೆಯಾ ದೇವರು ತನ್ನ ಜನರನ್ನು ಯಾವ ರೀತಿಯಾಗಿ ಮಾರ್ಗ ತೋರಿಸಿ ನಡೆಸುವಂತವನಾಗಿದ್ದಾನೆ? Oh, he picks up the thoughts of all evil people and tells you, oh, don't go into this way, you take a turn right now, you go this way, something is going to fall, you go that way because somebody is there just to kill you, you take this way. God guides you all the time through Holy Ghost. ಕೆಟ್ಟದಾಗಿ ಯೋಚನೆ ಮಾಡುವಂತ ಜನರ ಮಧ್ಯದಲ್ಲಿ ದೇವರು ಅವರ ಆಲೋಚನೆಗಳನ್ನು ತೆಗೆದುಕೊಂಡು ನಿಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬಂದು ಆತನು ಹೇಳುತ್ತಾನೆ, ನೀನು ಈ ಮಾರ್ಗವಾಗಿ ಹೋಗಬೇಡ, ಈ ಮಾರ್ಗದಲ್ಲಿ ಹೋಗು, ಯಾಕೆಂದ್ರೆ ನಿನಗೋಸ್ಕರ ಅಲ್ಲಿ ಒಬ್ಬರು ವಂಚಾಕುತ್ತಿದ್ದಾನೆ, ನಿಮ್ಮನ್ನು ಸಾಯಿಸಬೇಕೆಂದು ಆತನು ಈಗಾಗಲೇ ಆತನು ಉಪಾಯವನ್ನು ಮಾಡುತ್ತಿದ್ದಾನೆ, ಅದರ ನಿಮಿತ್ತವಾಗಿ ಈ ರೀತಿಯಾಗಿ ಈ ಮಾರ್ಗದಲ್ಲಿ ಹೋಗು ಎಂದು ಪರಿಶುದ್ಧಾತ್ಮ ನಿಮ್ಮ ಸಂಗಡ ಮಾತನಾಡುವಂತವನಾಗಿದ್ದಾನೆ. Hallelujah. 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 The very thinking of a Syrian king was known to the prophet Elisha, who advised Israel king. He said, this is a place, this is the thing, you don't go, you will be killed. ಅಲ್ಲಿ ಸಿರಿಯಾ ದೇಶದ ಅರಸನು ಉಪಾಯವನ್ನು ಆಲೋಚನೆ ಮಾಡುತ್ತಿರುವಂತದನ್ನು ಇಲ್ಲಿ ಇಸ್ರಾಯೇಲ್ ದೇಶದಲ್ಲಿರುವಂತ ಪ್ರವಾದಿಯಾದ ಎಲಿಷನಿಗೆ ಗೊತ್ತಾಗಿ ಎಲಿಷನು ಹೋಗಿ ಅಲ್ಲಿರುವಂತ ಅರಸನಿಗೆ ಹೇಳಿ, ಈ ಮಾರ್ಗದಲ್ಲಿ ಹೋಗಬೇಡ, ಈತನು ಈ ರೀತಿಯ ಉಪಾಯವನ್ನು ಮಾಡುತ್ತಿದ್ದಾನೆ, ನೀನು ಈ ಮಾರ್ಗದಲ್ಲಿ ಹೋಗು ಎಂದು ಆತನಿಗೆ ಅಲ್ಲಿ ಅಭಿಪ್ರಾಯವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. Hallelujah. Hallelujah. Our God is so kind. His Bible says his thoughts are good towards you. ನಮ್ಮ ದೇವರು ಎಷ್ಟು ಕರುಣಾಮಯಿ ಎಂದು ನೋಡಿರಿ, ಯಾಕೆಂದ್ರೆ ಆತನ ಆಲೋಚನೆಯು ಯಾವಾಗಲೂ ನಮಗೆ ಅದು ಒಳ್ಳೆಯದಾಗಿಯೇ ಕಾಣಲ್ಪಡುತ್ತಿದೆ. Hallelujah. Hallelujah. His thoughts always good towards us. ನಮಗೆ ಆತನ ಆಲೋಚನೆಯು ಯಾವಾಗಲೂ ಒಳ್ಳೆಯದಾಗಿಯೇ ಇದೆ. Who is thinking against it, God knows. ನಿಮಗೆ ವಿರೋಧವಾಗಿ ಯಾರು ಆಲೋಚನೆ ಮಾಡುತ್ತಿದ್ದಾರೆ ಎಂದು ದೇವರಿಗೆ ಈಗಾಗಲೇ ಗೊತ್ತು. He picks up the thoughts. ಯಾಕೆಂದ್ರೆ ಅವರ ಮಧ್ಯದಲ್ಲಿ ಆ ಒಂದು ಕೆಟ್ಟ ಕಾರ್ಯಗಳನ್ನು ಅಲ್ಲೇ ಆತನು ತೀರ್ಮಾನಿಸುವಂತವನಾಗಿದ್ದಾನೆ. He guides us. ಅದು ಮಾತ್ರವಲ್ಲದೆ ನಮಗೆ ಮಾರ್ಗವನ್ನು ತೋರಿಸುವಂತವನಾಗಿದ್ದಾನೆ. Hallelujah. 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 How wonderful our God is. ಎಷ್ಟು ಸುಂದರವಾಗಿದ್ದಾರೆ ನೋಡಿರಿ ನಮ್ಮ ದೇವರು. He knows your thoughts. He knows somebody's thoughts. ನಿಮ್ಮ ಆಲೋಚನೆಯು ಸಹ ಅರಿತಿದ್ದಾನೆ, ಬೇರೆಯವರ ಆಲೋಚನೆಯನ್ನು ಸಹ ಅರಿತಿದ್ದಾನೆ. Those who have evil thoughts, God put them into trouble. ಯಾರು ಕೆಟ್ಟದಾಗಿ ಆಲೋಚನೆ ಮಾಡುತ್ತಿದ್ದಾರೋ ಅವರಿಗೆ ಆ ಒಂದು ಪರಿಹಾಸ್ಯದಲ್ಲಿ, ಅದು ಮಾತ್ರವಲ್ಲ ಆ ಒಂದು ಸಂಕಟಕ್ಕೆ ಆತನು ಸಿಲುಕಿಸುವಂತವನಾಗಿದ್ದಾನೆ. And at the same time he saves the children of God from evil thinking of other people. ಅದು ಮಾತ್ರವಲ್ಲದೆ ಕೆಟ್ಟದಾಗಿ ಆಲೋಚನೆ ಮಾಡುವಂತ ಜನರಿಂದ ತನ್ನ ಜನರನ್ನು ಸಂರಕ್ಷಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತವನಾಗಿದ್ದಾನೆ. Hallelujah. Hallelujah. Nobody can hide anything from God, my dear friend. ದೇವರ ಮುಂದೆ ಯಾರೂ ಸಹ ಯಾವುದನ್ನು ಸಹ ಮರೆಮಾಚುವುದಕ್ಕೆ ಸಾಧ್ಯವಿಲ್ಲ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ. Hallelujah. 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 The word of God says, ದೇವರ ವಾಕ್ಯ ಹೇಳುತ್ತದೆ, Hebrews chapter 4 verse 12 says, ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಾಕ್ಯ ಹೇಳುತ್ತದೆ, the word of God is quick and powerful. ಅಲ್ಲಿ ದೇವರ ವಾಕ್ಯವು ವೇಗವಾಗಿ, ಅದು ಮಾತ್ರ ಬಲಿಷ್ಠವಾಗಿದೆ, and sharper than any two-edged sword. ಅದು ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ, piercing even to the dividing asunder of the soul and spirit.
ಅದು ಮಾತ್ರವಲ್ಲದೆ ನಮ್ಮ ಆತ್ಮಕ್ಕೆ ಅದು ವಿಭಾಗಿಸುವಂತದಕ್ಕೆ ಶಕ್ತಿಯಾಗಿದೆ ಎಂದು, and of the joints and marrows, ಅದು ಮಾತ್ರವಲ್ಲದೆ ಅದು ನಮ್ಮನ್ನು ಜೋಡಿಸುವಂತದಾಗಿದೆ, and is a discerner of thoughts and intents of the heart. ಅದು ಮಾತ್ರವಲ್ಲ ನಮ್ಮ ಹೃದಯವನ್ನು ಪರೀಕ್ಷಿಸುವಂತವನಾಗಿಯೂ ಸಹ ಇದ್ದಾನೆ. Hallelujah. 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 Every thoughts God analyzes. ಪ್ರತಿಯೊಂದು ಆಲೋಚನೆಗಳನ್ನು ದೇವರು ಅಲ್ಲಿ ಪರೀಕ್ಷಿಸುವಂತವನಾಗಿದ್ದಾನೆ. He's got a very big laboratory, my dear friend. ಆತನ ಬಳಿಯಲ್ಲಿ ಬಹಳ ದೊಡ್ಡದಾಗಿ ಸಂಶೋಧನೆ ಮಾಡುವಂತ ಒಂದು ಜಾಗ ಉಂಟು. A great scanner. ಅಲ್ಲಿ ಸ್ಕ್ಯಾನ್ ಮಾಡುವುದಕ್ಕೆ ದೊಡ್ಡದಾಗಿರುವಂತ ಒಂದು ಸ್ಕ್ಯಾನರ್ ಉಂಟು. As your thoughts coming up, ನಿಮ್ಮ ಆಲೋಚನೆಗಳು ಬರುವಂತ ಸಮಯದಲ್ಲಿ it passes to the scanner of God. ಅಲ್ಲಿ ದೇವರು ಇಟ್ಟುಕೊಂಡಿರುವಂತ ಆ ಒಂದು ಪರಿಶೀಲಿಸುವಂತ ಜಾಗಕ್ಕೆ ಅದು ಹೋಗಿ ಅದು ಎಲ್ಲವನ್ನು ಸ್ಕ್ಯಾನ್ ಮಾಡುತ್ತದೆ. Hallelujah. 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 Do you understand now? ಅರ್ಥವಾಗುತ್ತಿದೆಯಾ? God knows every thoughts and scans every thoughts. ದೇವರಿಗೆ ನಿಮ್ಮ ಎಲ್ಲ ಆಲೋಚನೆಯು ಗೊತ್ತು. ಅದು ಮಾತ್ರವಲ್ಲ, ಎಲ್ಲವನ್ನು ಪರೀಕ್ಷಿಸುವಂತವನಾಗಿದ್ದಾನೆ. Hallelujah. Hallelujah. That's why in Jeremiah 23 verse 24 he says, how can I hide himself in a secret place? Can any hide himself in a secret place and shall not see him, says the Lord. ಅದಕ್ಕೋಸ್ಕರವೇ ಯೆರೆಮೀಯನು ಬರೆದ ಪತ್ರಿಕೆ 23ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳದಲ್ಲಿ ತನ್ನನ್ನು ಮರೆ ಮಾಡಿಕೊಂಡಾನೋ. Hallelujah. 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 Many of us think that God does not know what we are thinking. My dear friend, you are making a grave mistake. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ನೀವು ಅನೇಕ ಜನರು ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ, ನಾನು ಮಾಡುವಂತ ಆಲೋಚನೆಯು ದೇವರಿಗೆ ಗೊತ್ತಿಲ್ಲ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಅದು ಮೊಟ್ಟ ಮೊದಲನೇದಾಗಿ ಮಾಡುವಂತ ದೊಡ್ಡ ತಪ್ಪಾಗಿದೆ ನಮ್ಮ ಜೀವಿತದಲ್ಲಿ. Some youths will be sitting and going wild in their imaginations. ಕೆಲವು ಯವನಸ್ಥರು ಇಲ್ಲಿ ಕುಳಿತುಕೊಂಡು ಅವರು ತಮ್ಮ ಕಲ್ಪನೆಗಳಲ್ಲಿ ಅವರು ಕೆಟ್ಟದಾಗಿ ಅವರು ಯೋಚನೆ ಮಾಡುತ್ತಿರುತ್ತಾರೆ. God scans it. ದೇವರು ಎಲ್ಲವನ್ನು ಪರಿಶೀಲಿಸುವಂತವನಾಗಿದ್ದಾನೆ. He wants us to come out of that wicked thoughts. ನಮ್ಮನ್ನು ಆ ಒಂದು ಕೆಟ್ಟ ಆಲೋಚನೆಯಿಂದ ಹೊರಗಡೆ ಬರಬೇಕೆಂದು ಆತನು ಅಪೇಕ್ಷಿಸುವಂತವನಾಗಿದ್ದಾನೆ. Bring every thought and see whether it is in obedience to God. ಎಲ್ಲ ಆಲೋಚನೆಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಅದು ವಿಧೇಯರಾಗಿದೆಯಾ ಎಂದು ನೀವು ಪರೀಕ್ಷಿಸಿ ನೋಡಿರಿ. Hallelujah. 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 If not, my dear friend, it's a time to forsake all those evil thinking, evil thoughts. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ದೇವರಿಗೆ ಅದು ಮೆಚ್ಚುಗೆ ಆಗದೆ ಇದ್ದರೆ ಇದು ಒಂದು ಸಂದರ್ಭವಾಗಿದೆ. ಅದೆಲ್ಲವನ್ನು ಬಿಟ್ಟು ನೀವು ದೇವರಿಗೆ ಅದು ಆಲೋಚನೆಗಳನ್ನು ವಿಧೇಯರಾಗಿ ನಡೆದುಕೊಳ್ಳುವಂತೆ ಮಾರ್ಪಡಿಸಿಕೊಳ್ಳಿರಿ. You may be a great man. ನೀವು ಒಂದು ವೇಳೆ ದೊಡ್ಡ ವ್ಯಕ್ತಿಯಾಗಿರಬಹುದು. You may be a great prophet. ಒಂದು ವೇಳೆ ನೀವು ದೊಡ್ಡ ಅಲ್ಲಿ ಪ್ರವಾದಿ ಆಗಿರಬಹುದು. May be carrying out so many miracles also. ಇಲ್ಲವಾದ್ರೆ ಅನೇಕ ಅದ್ಭುತಗಳನ್ನು ನೀನು ನಿನ್ನ ಜೀವಿತಗಳಲ್ಲಿ ಮಾಡುತ್ತಿರಬಹುದು. And you may say that you are a holy man. ಒಂದು ವೇಳೆ ನೀನು ಹೇಳಬಹುದು ನಾನು ಪರಿಶುದ್ಧನು ಎಂದು. But if your thoughts are bad, ಒಂದು ವೇಳೆ ನಿನ್ನ ಆಲೋಚನೆಯು ಕೆಟ್ಟದಾಗಿರುವುದಾದರೆ, at times we run into this kind of bad thoughts. ಕೆಲವು ಸಮಯಗಳಲ್ಲಿ ನಾವು ಸಹ ಈ ಒಂದು ಕೆಟ್ಟದಾಗಿರುವಂತಹ ಆಲೋಚನೆಗಳಿಗೆ ನಾವು ಸಹ ಒಳಗಾಗುತ್ತೇವೆ. That's why Psalmist says in 139:23, ಅದಕ್ಕೋಸ್ಕರವೇ ಕೀರ್ತನೆಗಾರನು 139ರಲ್ಲಿ 23ನೇ ವಾಕ್ಯದಲ್ಲಿ ಹೇಳುತ್ತಾನೆ, search me, O God, and know my heart, and try me, and know my thoughts, and know my thoughts. ಅಲ್ಲಿ ಕೀರ್ತನೆಗಾರನು 139ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. Hallelujah. Hallelujah. You know my thoughts, my Lord. ದೇವರೇ, ನನ್ನ ಆಲೋಚನೆ ಎಲ್ಲವನ್ನು ನೀನು ಅರಿತಿದ್ದೀಯಾ. And see if there be any wicked way in me, and lead me in the way of everlasting. ಒಂದು ವೇಳೆ ಕೆಟ್ಟ ಮಾರ್ಗದಲ್ಲಿ ನಾನು ಇದ್ದೇನೋ ಎಂದು ನೀನು ಪರೀಕ್ಷಿಸಿ ನೋಡು. ಅದು ಮಾತ್ರವಲ್ಲ, ಸಮೃದ್ಧಿಕರವಾದ ಮಾರ್ಗದಲ್ಲಿ ನನ್ನನ್ನು ನಡೆಸು. Every individual, every Christian, every day should search their heart to find out if whether our thoughts are wicked, whether our thoughts are in obedience with God. ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವಿತದಲ್ಲಿ ಪ್ರತಿದಿನವೂ ತನ್ನ ಹೃದಯವನ್ನು ಪರೀಕ್ಷಿಸಿಕೊಂಡು ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವಾ, ನಮ್ಮ ಆಲೋಚನೆಗಳು ಆತನಿಗೆ ಮಾರ್ಗವಾಗಿದೆಯಾ, ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದೀವಾ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿ ನೋಡಬೇಕು. If your thoughts are going away from God, ಒಂದು ವೇಳೆ ನಿಮ್ಮ ಆಲೋಚನೆಯು ದೇವರಿಗೆ ವಿರೋಧವಾಗಿ ಆತನಿಂದ ದೂರ ಹೋಗುತ್ತಿರುವುದಾದರೆ, God says forsake all those wicked thoughts and come back. ದೇವರು ಹೇಳುತ್ತಿದ್ದಾನೆ, ಆ ರೀತಿಯಾದ ಕೆಟ್ಟ ಆಲೋಚನೆಗಳನ್ನೆಲ್ಲ
ಅದೆಲ್ಲವನ್ನು ತ್ಯಜಿಸಿ ನನಗೆ ನೀನು ಮತ್ತೆ ಹಿಂತಿರುಗಿ ಬಾ. Isaiah chapter 55 verse 7 says, ಅಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 7ನೇ ವಾಕ್ಯ ಹೇಳುತ್ತದೆ, let the wicked forsake his way and the unrighteous man his thoughts. Let him return to God. ಅಲ್ಲಿ ನೋಡುತ್ತೇವೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. If your mind is filled with wrong thinking, wicked ways, and your thoughts are evil, my dear friend, God says, please come back. You will leave all those wicked thinking. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ನೀವು ಕೆಟ್ಟ ಆಲೋಚನೆಗಳು ಇಟ್ಟುಕೊಂಡು, ಒಂದು ವೇಳೆ ನಿಮ್ಮ ಹೃದಯಗಳಲ್ಲಿ ನೀವು ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಿರುವುದಾದರೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ದೇವರು ಹೇಳುತ್ತಿದ್ದಾನೆ, ನೀನು ಅದೆಲ್ಲವನ್ನು ತ್ಯಜಿಸಿ ಬಿಟ್ಟು ನನ್ನ ಬಳಿಗೆ ಹಿಂತಿರುಗಿ ಬಾ. He knows you are far away from God. ಆತನಿಗೆ ಚೆನ್ನಾಗಿ ಗೊತ್ತು ನೀನು ದೇವರಿಂದ ದೂರವಾಗಿದ್ದೀಯಾ ಎಂದು. Oh, he knows you are like a Jonah, ran away from God. ಆತನಿಗೆ ಚೆನ್ನಾಗಿ ಗೊತ್ತು ನೀನು ಯೋನನ ರೀತಿಯಲ್ಲಿ ದೇವರನ್ನು ಬಿಟ್ಟು ದೂರಕ್ಕೆ ಓಡಿ ಹೋಗುತ್ತಿದ್ದೀಯಾ ಎಂದು. But my dear friend, God still loves you. ಅದನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ದೇವರು ಈಗಲೂ ಸಹ ನಿಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ. I know the thoughts that I have for you. ಆತನು ಹೇಳುವಂತ ಕಾರ್ಯ, ನಿನಗೆ ನಾನು ಇಟ್ಟಿರುವಂತ ಆಲೋಚನೆಗಳನ್ನು ನಾನು ಬಲ್ಲವನಾಗಿದ್ದೇನೆ. Thoughts of peace and not of evil. ನಾನು ನಿನಗೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರ, ನಿನ್ನ ನಾಶಪಡಿಸುವುದಕ್ಕಾಗಿ ಅಲ್ಲ. My thoughts are good towards you. ನನ್ನ ಆಲೋಚನೆಗಳು ನಿನಗೆ ಯಾವಾಗಲೂ ಅದು ಸಮೃದ್ಧಿಯಾಗಿರುವುದಕ್ಕೆ, ಅದು ಮಾತ್ರ ಉತ್ತಮವಾಗಿರುವುದಕ್ಕೆ ನಾನು ಆಲೋಚನೆಗಳನ್ನು ಮಾಡುವಂತವನಾಗಿದ್ದೇನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. My dear friend, if your thoughts are bad, you cannot survive. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ನಿಮ್ಮ ಆಲೋಚನೆಗಳು ಕೆಟ್ಟದಾಗಿರುವುದಾದರೆ ನೀವು ಅಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. 2 Samuel chapter 12 verse 9 says, ಅಲ್ಲಿ 2 ಸಮುವೇಲ 12ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತದೆ, here is a man of a God who was closer to God. ಇಲ್ಲಿ ಒಬ್ಬ ದೇವ ಮನುಷ್ಯನಿದ್ದಾನೆ, ಆತನು ದೇವರಿಗೆ ಬಹಳ ಹತ್ತಿರವಾಗಿರುವಂತ ವ್ಯಕ್ತಿ. And God gave us a testimony saying that this man is closer to my heart. ಅಲ್ಲಿ ನೋಡಿರಿ, ದೇವರೇ ಸಾಕ್ಷಿ ಕೊಡುವಂತವನಾಗಿದ್ದಾನೆ, ಈ ಒಂದು ವ್ಯಕ್ತಿಯು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತವನು ಎಂದು. Many of us will be thinking that we are closer to God. ಅನೇಕ ಜನರು ನಾವು ಆಲೋಚಿಸುತ್ತಿದ್ದೇವೆ ನಾವು ದೇವರಿಗೆ ಹತ್ತಿರವಾಗಿದ್ದೇವೆ ಎಂದು. Many people may say that we are God's people. ಅನೇಕ ಜನರು ಹೇಳಬಹುದು ನಾವು ದೇವರ ಮಕ್ಕಳೆಂದು. But what thought is going in your mind? ಆದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಯಾವ ರೀತಿಯಾದ ಆಲೋಚನೆಯು ಈಗ ನಡೆಯುತ್ತಿದೆ? 2 Samuel chapter 12 verse 9 says, ಅಲ್ಲಿ 2 ಸಮುವೇಲ 12ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, wherefore hast thou despised the commandment of God to do evil in his sight, thou hast killed Uriah the Hittite with the sword, and hast taken his wife to be thy wife, and hast slain him with the sword of the children of Ammon. ಅಲ್ಲಿ ನಾವು ನೋಡುತ್ತೇವೆ, ಈಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದ್ದೇನು. ನೀನು ಹಿತ್ತಿಯನಾದ ಉರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡೆ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ತಿಯನಾದ ಉರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. Hallelujah. Hallelujah. A prophet Nathaniel comes to David and says this. ಇಲ್ಲಿ ಅಲ್ಲಿ ಪ್ರವಾದಿಯಾಗಿರುವಂತ ನಾತಾಯೇಲನು ಬಂದು ಇಲ್ಲಿ ದಾವಿದನ ಬಳಿಗೆ ಹೇಳುತ್ತಿದ್ದಾನೆ, Oh man of God. ದೇವರ ಮನುಷ್ಯನೇ, God said you are closer to his heart. ದೇವರು ಹೇಳಿದನು ನೀನು ಆತನ ಹೃದಯಕ್ಕೆ ಹತ್ತಿರವಾಗಿರುವಂತ ವ್ಯಕ್ತಿ ಎಂದು. And God has blessed you with so much of things. ದೇವರು ನಿನ್ನನ್ನು ಎಷ್ಟೋ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳಿಂದ ನಿನ್ನನ್ನು ಆಶೀರ್ವದಿಸಿ ಆತ ನಡೆಸುತ್ತಿದ್ದಾನೆ. And you are a king. ನೀನು ಅರಸನಾಗಿದ್ದೀಯಾ, you have everything. ನಿನ್ನ ಬಳಿಯಲ್ಲಿ ಎಲ್ಲವೂ ಉಂಟು. But still your thoughts were wicked. ಆದರೂ ಸಹ ನಿನ್ನ ಆಲೋಚನೆಯು ಕೆಟ್ಟದಾಗಿದೆ. You murdered somebody. ನೀನೊಬ್ಬ ವ್ಯಕ್ತಿಯನ್ನು ಕೊಲ್ಲಿಸಿದೀಯಾ. For what? ಯಾವುದಕ್ಕೋಸ್ಕರ? To take his wife as your wife. ಆತನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿಕೊಳ್ಳುವುದಕ್ಕೆ. Your eyesight was wrong. ನಿನ್ನ ಕಣ್ಣಿನ ದೃಷ್ಟಿಕೋನವು ಅದು ಕೆಟ್ಟದಾಗಿತ್ತು. You lust after a woman. ನೀನು ಹೋಗಿ ಒಬ್ಬ ಹೆಂಗಸನ್ನು ನೀನು ಆಶಿಸಿದೀಯಾ.
Hello. How many Christians, being, the baptized Christians, have wrong sides? ಈ ದಿನದಲ್ಲಿ ಅನೇಕ ಕ್ರೈಸ್ತರು, ಅದು ಮಾತ್ರವಲ್ಲ ದೀಕ್ಷಾ ಸ್ಥಾನವನ್ನು ಹೊಂದಿರುವಂತ ಕ್ರೈಸ್ತರು ಎಷ್ಟು ಜನರು ಈ ರೀತಿಯಾಗಿ ಕೆಟ್ಟದಾದ ದೃಷ್ಟಿಕೋನವನ್ನು A ಇಟ್ಟುಕೊಂಡಿದ್ದಾರೆ. bad thinking towards somebody. ಒಂದು ವೇಳೆ ಬೇರೆಯವರನ್ನು ಕುರಿತು ಕೆಟ್ಟದಾಗಿ ಆಲೋಚನೆ ಮಾಡುವಂತದ್ದು, To have somebody's wife as his wife. ಬೇರೆಯವರ ಹೆಂಡತಿಯನ್ನು ತನಗೆಂದು ತೆಗೆದುಕೊಳ್ಳುವಂತದ್ದು. Here David totally failed God. ಇಲ್ಲಿ ದಾವೀದನು ಸಂಪೂರ್ಣವಾಗಿ ದೇವರಿಗೆ ಸೋಲನ್ನು It's very ಅನುಭವಿಸುವುದನ್ನು wicked ಮಾಡಿದನು. thinking. ಯಾಕೆಂದ್ರೆ ಆತನ ಪರಿಪೂರ್ಣವಾದಂತ ಕೆಟ್ಟದಾದ ಆಲೋಚನೆ ನಿಮಿತ್ತ When he saw a woman taking a bath, ಅಲ್ಲಿ ಒಬ್ಬ ಹೆಂಗಸು ಆಕೆ ಸ್ನಾನ ಮಾಡುವಂತದನ್ನು ಆತ ನೋಡಿದರಿಂದ, when his thoughts were going wild, ಆತನ ಆಲೋಚನೆಗಳು ಅದು ಕೆಟ್ಟದಾಗಿ ಅದು ಹೋಗುತ್ತಿರುವಂತ ಸಮಯದಲ್ಲಿ, as a man of God, what he should have done? ಆತನು ದೇವರ ಮನುಷ್ಯನಾಗಿರೋದ್ರಿಂದ ಏನನ್ನು ಮಾಡಬೇಕಿತ್ತು? Bible says, ವಾಕ್ಯ ಹೇಳುತ್ತದೆ, bring every thought into captivity in obedience to God. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ಎಲ್ಲಾ ಯೋಚನೆಗಳನ್ನು ದೇವರ ಬಳಿಗೆ ಸರಿಯಾಗಿ ಇಟ್ಟುಕೊಂಡು ಆತನ ಬಳಿಗೆ ವಿಧೇಯರಾಗಿ ತೆಗೆದುಕೊಂಡು ಬನ್ನಿರಿ. David failed to arrest his very thoughts. ಆತನು ದಾವೀದನು ಸೋಲನ್ನು ಅನುಭವಿಸಿದನು ತನ್ನ ಜೀವಿತದಲ್ಲಿ ಕೆಟ್ಟದಾಗಿರುವಂತಹ ನಡವಳಿಕೆಯನ್ನು ಸರಿಯಾಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ. He kept his thinking going wild. ಆತನು ತನ್ನ ಜೀವಿತದಲ್ಲಿ ಆ ಆಲೋಚನೆಗಳನ್ನು ಕೆಟ್ಟದಾಗಿ ಆತನು ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದನು. Sinful thoughts came into his mind. ಅಲ್ಲಿ ನೋಡಬೇಕಾದ್ರೆ ಪಾಪದ ಅಲ್ಲಿ ಆಲೋಚನೆಗಳು ಆತನ ಜೀವಿತದಲ್ಲಿ ಬರುವುದಕ್ಕೆ ಪ್ರಾರಂಭಿಸಿತು. He wanted to enjoy a woman of somebody. ಆತನು ಬೇರೆ ಯಾರೋ ಒಬ್ಬರ ಹೆಂಡತಿಯನ್ನು ಆತನು ಅನುಭವಿಸಬೇಕೆಂದು ಆತನು ಆಲೋಚನೆ ಮಾಡಿದನು. Man of God. ದೇವರ ಮನುಷ್ಯನು. But his thoughts went wild. ಆದರೆ ಆತನ ಆಲೋಚನೆಗಳು ಅದು ಕೆಟ್ಟದಾಗಿ ತಪ್ಪಾಗಿ ನಡೆದುಕೊಂಡನು. Maybe for a moment. ಆ ಒಂದು ಸಮಯಕ್ಕೆ ಮಾತ್ರ. But he let it happen. ಆದ್ರೆ ಅದನ್ನು ಅಲ್ಲಿ ಆತನು ಮಾಡುವುದಕ್ಕೆ ಅಲ್ಲಿ ಆತನು ತನ್ನನ್ನು ತಾನೇ ಅಲ್ಲಿ ಒಪ್ಪಿಸಿಕೊಟ್ಟನು. He did not arrest it. ಅದನ್ನು ಸರಿಯಾಗಿ ಇಡಲಿಲ್ಲ. He did not, analyze, finding out whether his thoughts are in obedience to God. ಆತನು ತಾನು ಮಾಡ್ತಿರುವಂತ ಆಲೋಚನೆಗಳು ದೇವರಿಗೆ ವಿಧೇಯತ್ವ ಉಳ್ಳದಾಗಿದ್ಯಾ ಇಲ್ಲವಾ ಎಂದು ಅದನ್ನು ಸಹ ಆತನು ಪರೀಕ್ಷಿಸಲಿಲ್ಲ. ಹಲೋ, Halt. ಅಲ್ಲಿ ನಿಂತುಕೊಳ್ಳಿರಿ. Find out whether you are doing some right or wrong. ನೀವು ಯೋಚನೆ ಮಾಡಿರಿ, ಅದು ಪರೀಕ್ಷಿಸಿರಿ, ನೀವು ಮಾಡ್ತಿರುವಂತದ್ದು ಸರಿನಾ ತಪ್ಪಾ ಎಂದು. Anything in your life, my dear friend, when your thoughts are coming, my dear friend, stop for a moment. ನನ್ನ ಪ್ರೀತಿಯ ಸ್ನೇಹಿತನೇ, ಏನೇ ಒಂದು ಕಾರ್ಯವು ನಿನ್ನ ಜೀವಿತದಲ್ಲಿ ಅದು ಒಂದು ಆಲೋಚನೆಗೆ ಬರುತ್ತಿರುವುದಾದ್ರೆ ಆ ಒಂದು ಸಮಯಕ್ಕೆ ತಕ್ಷಣ ನಿಂತುಕೋ. Find out whether it's in obedience with Christ. ಅದನ್ನು ತಿಳಿದುಕೋ, ಅಲ್ಲಿ ಕ್ರಿಸ್ತನಿಗೆ ಅದು ವಿಧೇಯತ್ವ ಉಳ್ಳದಾಗಿದೆಯಾ ಇಲ್ಲವಾ ಎಂದು. Hallelujah. 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 My dear friend, ಪ್ರೀತಿಯ ಸ್ನೇಹಿತನೇ, don't destroy yourself. ನಿನ್ನನ್ನು ನೀನೇ ನಾಶಪಡಿಸಿಕೊಳ್ಳಬೇಡ. And you know what is the cost David paid for it? ನಿಮಗೆ ಗೊತ್ತಾ ಇದಕ್ಕೋಸ್ಕರ ಆತನು ಏನನ್ನು ಅಲ್ಲಿ ಕೊಡಬೇಕಿತ್ತು ಎಂದು? No, David suffered. ಅಲ್ಲಿ ದಾವೀದನು ಎಷ್ಟು ಅಲ್ಲಿ ಒಂದು ಆತನು ಎಷ್ಟು ಕಷ್ಟಪಡಬೇಕಿತ್ತೆಂದು. He went and spoiled somebody's wife. ಆತನು ಹೋಗಿ ಯಾರೋ ಒಬ್ಬ ವ್ಯಕ್ತಿಯ ಹೆಂಗಸನ್ನು ಆತನು ಹಾಳು ಮಾಡಿದನು. But all his wives were spoiled by his own son. ಆದರೆ ಆತನಿರುವಂತ ಎಲ್ಲಾ ಹೆಂಡತಿಯರ ಸಂಗಡ ಆತನ ಸ್ವಂತ ಮಗನೇ ಅವರನ್ನು ಹಾಳು ಮಾಡಿದನು. Hallelujah. 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 The sin is lying at your doorstep. ಅಲ್ಲಿ ಪಾಪ ಎನ್ನುವಂಥದ್ದು ನಿಮ್ಮ ಬಾಗಿಲಿನಲ್ಲಿಯೇ ಅದು ಕುಳಿತುಕೊಂಡಿದೆ. Careful. If you let your thoughts go wild and if you follow that evil thinking, my dear friend, you lose your life. ತಿಳುವಳಿಕೆಯಿಂದ ನೀವು ನಡೆದುಕೊಳ್ಳಿರಿ. ಯಾಕೆಂದ್ರೆ ಪಾಪ ಎನ್ನುವಂಥದ್ದು ಅಲ್ಲೇ ಕುಳಿತುಕೊಂಡಿದೆ. ಅದರ ನಿಮಿತ್ತವಾಗಿ ನೀವು ಒಂದು ವೇಳೆ ನೀವು ಕೆಟ್ಟದಾಗಿ ನಿಮ್ಮ ಆಲೋಚನೆಗಳನ್ನು ನೀವು ಅದಕ್ಕೆ ಸಮಯವನ್ನು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತೀರಾ. The salvation will go. ನಿಮಗೆ ಇರುವಂತ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೀರಾ. The peace of God will go. ದೇವರ ಸಮಾಧಾನವನ್ನು ಕಳೆದುಕೊಳ್ಳುತ್ತೀರಾ. The joy will go. Joy will ಅಲ್ಲಿ go. ಸಂತೋಷವನ್ನು ನೀವು ಕಳೆದುಕೊಳ್ಳುತ್ತೀರಾ. You lose your connectivity with God. ನಿಮಗೂ ಮತ್ತೆ ದೇವರಿಗಿರುವಂತ ಸಂಬಂಧವನ್ನು ಕಳೆದುಕೊಳ್ಳುತ್ತೀರಾ. Arrest every thought which is going wild, my dear friend. ಎಲ್ಲವೂ ಕೆಟ್ಟದಾಗಿ ಹೋಗುತ್ತಿರುವಂತ ಎಲ್ಲ ಆಲೋಚನೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿರಿ. Bring every thoughts and imagination into the captivity to the obedience of Christ. ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಆತನ ಬಳಿಗೆ ತೆಗೆದುಕೊಂಡು ಬನ್ನಿರಿ. Let's close in prayer. ನಾವು ಪ್ರಾರ್ಥನೆಯಲ್ಲಿ ಮುಗಿಸೋಣ. Let's
Today, analyze our heart as David says, search me, O God, and know my heart today. See if there be any wicked way in me. Lord, bring me back into the righteous path again. Lord, do not take away my spirit. Lord, do not, Lord, take away my salvation. Give me back my salvation. Lord, you anoint me, Lord, again. ಅಲ್ಲಿ ನಾವು ನೋಡುವ ರೀತಿಯಲ್ಲಿ ದಾವೀದನು ಹೇಳುವ ರೀತಿಯಲ್ಲಿ, ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸಿ ನೋಡು, ಕೆಟ್ಟದ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವುದಾದರೆ ದೇವರೇ ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಬಾ ಎಂದು ದಾವೀದನು ಹೇಳುವ ರೀತಿಯಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಪರೀಕ್ಷಿಸಿ ನೋಡೋಣ. This is time to surrender to God. ಇದು ನಿಮಗೆ ಕೊಟ್ಟಿರುವಂತಹ ಒಂದು ಸಂದರ್ಭವಾಗಿದೆ ದೇವರಿಗೆ ನಿಮ್ಮನ್ನು ನೀವೇ ಸಮರ್ಪಿಸಿಕೊಡುವುದಕ್ಕೆ. If you are on the wrong path, my dear friend, it's the time. ನೀವು ಒಂದು ವೇಳೆ ಕೆಟ್ಟದಾಗಿರುವಂತಹ ಮಾರ್ಗದಲ್ಲಿ ಇರುವುದಾದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಇದು ನಿಮಗೆ ಕೊಟ್ಟಿರುವಂತಹ ಒಂದು ಸಂದರ್ಭವಾಗಿದೆ. If you get such wicked thoughts in your mind, my dear friend, it's a time every time to go before God and to find out whether you are in the right path. ಒಂದು ವೇಳೆ ನೀವು ಕೆಟ್ಟದಾಗಿರುವಂತಹ ಆಲೋಚನೆಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಬರುತ್ತಿರುವುದಾದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಇದು ನಿಮಗೆ ಕೊಟ್ಟಿರುವಂತಹ ಒಂದು ಒಳ್ಳೆಯ ಸಮಯವಾಗಿದೆ ದೇವರ ಬಳಿಯಲ್ಲಿ ಬಂದು ಅದನ್ನು ಆಲೋಚಿಸುವುದಕ್ಕೋಸ್ಕರ. Heavenly Father, we praise and worship you, Lord, for the wonderful time that, Lord, you spoke to us in a special way. Lord, you want our thoughts be, Lord, obedience unto Christ as Master. Many a times, Lord, our thoughts are bad and evil. And Lord, we do not arrest those evil thinking, but Lord, we enjoy those bad thoughts. And Lord, run after that. And finally, like a Jonah, Lord, we are thrown away from your presence. Lord, we into our captivity, but your grace, Lord, you are so graceful. And your thoughts are so, Lord, loving towards us. You want us back. You want us, Lord, come to you again so that you bless us. Lord, those who are going through this stage, I help them, Lord, to come back again. And those who are having, Lord, now and then the wicked thinking into the mind, go, God, Lord, I pray, you help them, Lord, to come out of it. Bless everyone. Let this message bring warning and salvation again into the Lord people. Yes, Master. Touch everyone, oh God. Let them be blessed. Let them be blessed, oh Lord Jesus. Those who are hearing, let them realize the word of God today in their lives, oh Lord Jesus. Bless your people. In Jesus' precious name we pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.